ನಮಸ್ತೆ, ನಾನು ಡಾಕ್ಟರ್ ರಾಜಲಕ್ಷ್ಮಿ. ಇವತ್ತು ಎದೆ ಹಾಲು, ಫಾರ್ಮುಲಾ ಹಾಲು ಹಾಗೂ ದನದ ಹಾಲು ಇದರಲ್ಲಿ ಮಗುವಿಗೆ ಯಾವುದು ಹಿತಕರ ಎಂಬ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೆಲ್ಲ ತಿಳಿದಿರುವಂತೆ ಎದೆ ಹಾಲು ನೈಸರ್ಗಿಕವಾಗಿ ದೊರೆಯುವಂಥದ್ದು. ಮಗುವಿಗೆ ಬೇಕಾದ ಎಲ್ಲ ಪೋಷಕಾಂಶಗಳು ಬೇಕಾದ ಉಷ್ಣತೆಯಲ್ಲಿ ಸದಾಕಾಲ ದೊರೆಯುವಂತೆ ಇರುವಂಥದ್ದು. ಸಾಮಾನ್ಯವಾಗಿ ವೈದ್ಯರು ಮಗು ಜನಿಸಿದ 6 ತಿಂಗಳುಗಳವರೆಗೆ ಕೇವಲ ಎದೆ ಹಾಲನ್ನೇ ನೀಡಬೇಕು ಅಂತ ಸಲಹೆ ಕೊಡ್ತಾರೆ. ಬೇರೆ ಯಾವುದೇ ಥರದ ನೀರು, ಜೀರಿಗೆ ನೀರು, ಸಕ್ಕರೆ ನೀರು, ಜೇನನ್ನು ಮಗುವಿಗೆ ಕೊಡುವುದು ಒಳ್ಳೆಯದಲ್ಲ ಅಂತ. ಇವಾಗ ಈ ಹಾಲು ಮತ್ತು ಫಾರ್ಮುಲಾ ಹಾಲಿಗೆ ಏನು ವ್ಯತ್ಯಾಸವಿದೆ ನೋಡೋಣ. ಫಾರ್ಮುಲಾ ಹಾಲು ಮಾಡಲಿಕ್ಕೆ ಈಸಿ, ಸುಲಭ. ತಾಯಿಯೇ ಇರಬೇಕು ಅಂತಿಲ್ಲ, ಯಾರೂ ಮಾಡಿಕೊಡ್ಬೋದು. ಮಗು ತುಂಬ ಖುಷಿಯಲ್ಲಿ ಕುಡಿಯುತ್ತದೆ. ಯಾಕೆ? ಅದು ಸಿಹಿಯಾಗಿರುತ್ತೆ, ಅದರಲ್ಲಿ ಸಕ್ಕರೆಯ ಅಂಶ ಜಾಸ್ತಿ ಆಗಿರುತ್ತೆ. ಅದು ಎದೆ ಹಾಲಿಗಿಂತ ರುಚಿಕರ ಅಂತ ಮಗುವಿಗೆ ಅನಿಸೋದ್ರಿಂದ ಮಗು ಬೇಗನೆ ಕುಡಿಯುತ್ತೆ. ಜೊತೆಗೆ ಮಗುವಿನ ತೂಕವೂ ಜಾಸ್ತಿ ಆಗುತ್ತಾ ಹೋಗುತ್ತೆ, ನೀವೆಲ್ಲರೂ ಖುಷಿ ಪಡ್ತೀರ. ಆದರೆ ಇದು ಆರೋಗ್ಯಕರವಾದ ತೂಕವಲ್ಲ. ಸಕ್ಕರೆಯ ಅಂಶ ಜಾಸ್ತಿ ಆದಂತೆ ಮಗುವಿನ ತೂಕ ಜಾಸ್ತಿ ಆಗ್ತಾ ಹೋಗುವುದು ಸ್ವಾಭಾವಿಕವಾಗಿ ಆಗಬೇಕಾದಂಥ ತೂಕ ಹೆಚ್ಚಳವಲ್ಲ. ಸ್ವಾಭಾವಿಕವಾಗಿ ಗ್ರೋತ್ ಚಾರ್ಟ್ ಇರುತ್ತೆ, ಅದರಂತೆಯೇ ತೂಕ ಹೆಚ್ಚಾಗುತ್ತಾ ಹೋಗಬೇಕು. ಇಲ್ಲದಿದ್ದರೆ ಮುಂದೆ ಮಗು ಬೆಳೆದಂತೆ ಮಗುವಿಗೆ ಬೊಜ್ಜುತನ, ಹಾಗೆ ಸಮಯ ಕಳೆದಂತೆ ಲೈಫ್ ಸ್ಟೈಲ್ ಡಿಸೀಸಸ್ ಆದಂತಹ ಜೀವನ ಶೈಲಿಯ ತೊಂದರೆಗಳಾದಂತಹ ಮಧುಮೇಹ, ಹಾಗೆ ಅಧಿಕ ರಕ್ತದೊತ್ತಡ ಬರುವ ಚಾನ್ಸಸ್ ಇರುತ್ತೆ. ಎರಡನೆಯದಾಗಿ, ಎಷ್ಟೇ ನೈಸರ್ಗಿಕ ಹಾಲಿಗೆ ಸಮನಾದ ಹಾಲು ಅಂತ ಹೇಳಿದರೂ ಡಬ್ಬ ಹಾಲು ಅಥವಾ ಫಾರ್ಮುಲಾ ಹಾಲಲ್ಲಿ ಮಗುವಿಗೆ ಅಗತ್ಯವಾದಂತಹ ರೋಗ ನಿರೋಧಕ ಧಾತುಗಳು ಇರುವುದಿಲ್ಲ. ಅದರಿಂದಾಗಿ ಮಗುವಿನ ರೋಗ ನಿರೋಧಕ ಶಕ್ತಿ ಸ್ವಾಭಾವಿಕ ಹಾಲು ಕುಡಿದಷ್ಟು ಜಾಸ್ತಿ ಆಗುವುದಿಲ್ಲ. ಇದರಿಂದಾಗಿ ಮಗುವಿನಲ್ಲಿ ಪದೇ ಪದೇ ಸೋಂಕುಗಳು ಕಂಡುಬರಬಹುದು. ಇನ್ನು ಎರಡನೆಯದು ದನದ ಹಾಲು. ದನದ ಮಗುವಿಗೆ ಕೊಡುವಂಥದ್ದು ನಮ್ಮ ಮಗುವಿಗೆ ಕೊಡಬಹುದೇ ಅಂತ ನೀವೆಲ್ಲ ಕೇಳ್ಬೋದು. ಒಂದು ತಾಯಿ ಮಗುವಿಗೆ ಕೊಡುವುದಾದ್ರಿಂದ ಅದರಲ್ಲಿ ರೋಗ ನಿರೋಧಕ ಧಾತುಗಳು ಇದ್ದಾವೆ, ಒಪ್ಕೊಳ್ಳುತ್ತೇವೆ. ಆದರೆ ಆ ದನದ ಹಾಲು ತುಂಬ ದಪ್ಪ ಇರ್ತದೆ, ಯಾಕೆಂದರೆ ಅದರಲ್ಲಿ ಕೊಬ್ಬಿನಂಶ ಜಾಸ್ತಿ ಇದೆ. ನೀವೇ ನೋಡಿದಾಗೆ ಆ ದನದ ಹಾಲಿಂದನೇ ನಾವು ಬೆಣ್ಣೆ, ತುಪ್ಪ ಎಲ್ಲ ತಯಾರು ಮಾಡ್ತೇವೆ, ಹೌದಾ? ಸೊ ಅಷ್ಟು ಕೊಬ್ಬಿನಂಶ ನಮ್ಮ ಮಗುವಿಗೆ ಬೇಡವಾದ ಕಾರಣ ದನದ ಹಾಲನ್ನು ಕೊಡಬೇಕಾಗಿ ಬಂದಂತಹ ಸಂದರ್ಭಗಳಲ್ಲಿ ಆ ಹಾಲನ್ನು ಡೈಲ್ಯೂಟ್ ಮಾಡಿ, ತೆಳ್ಳಗೆ ಮಾಡಿ ಮಗುವಿಗೆ ಕೊಡಬೇಕಾಗ್ತದೆ. ಸೊ ಅರ್ಧ 50% 50 ml ನೀವು ದನದ ಹಾಲು ತಗೊಂಡ್ರೆ ಮತ್ತಿನ 50 ml ಬಿಸಿ ನೀರು, ಕಾದಾರಿದ ನೀರನ್ನು ಬಳಸಿ ಅದನ್ನು ತೆಳುವಾಗಿ ಮಗುವಿಗೆ ಕೊಡಬೇಕಾಗತ್ತೆ. ಯಾವುದೇ ಕ್ಷಣದಲ್ಲಿ ಯಾವುದೇ ರೀತಿಯಲ್ಲಿ ನೋಡಿದರೂ ಎದೆ ಹಾಲು ಅತ್ಯುತ್ತಮ, ಮಗುವಿಗೆ ಅಮೃತ ಸಮಾನವಾದದ್ದು. ಸೊ ಯಾವತ್ತೂ ಎದೆ ಹಾಲನ್ನೇ ನೀಡಿ. ಬೇರೆ ಹಾಲುಗಳನ್ನು ಕೊಡಬೇಕಾಗಿ ಬಂದಾಗ ವೈದ್ಯರ ಸಲಹೆಯನ್ನು ಪಡೆದು ಅದನ್ನು ಮಗುವಿಗೆ ಕೊಡಿರಿ. ಥ್ಯಾಂಕ್ ಯು.